ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಫ್ ಖಾತೆ ಹೊಂದಿರತಕ್ಕಂಥ ಖಾತೆದಾರರು ತಮ್ಮ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಅಲ್ಲಿ ಒಂದು ಎರರ್ ಬರ್ತಾ ಇದೆ. ನೀವು ಒಂದು ವೇಳೆ ಪಾಸ್ವರ್ಡ್ ಮಾಡಿಕೊಂಡು ಫರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಈ ರೀತಿ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಯು ಎ ನಂಬರು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಒಂದು ಪಾಪಪ್ ಬರುತ್ತೆ, ಯು ಎ ನಂಬರ್ ನಾಟ್ ಆಕ್ಟಿವ್ ಅಂತ. ಈ ರೀತಿ ಬಂತು ಅಂದರೆ ನೀವು ನಿಮ್ಮ ಕಂಪ್ನಿಗೆ ಹೋಗಿ ಆಕ್ಟಿವೇಟ್ ಮಾಡ್ಕೋಬೇಕಾ, ಇಲ್ಲ ಆನ್ಲೈನಲ್ಲಿ ಕೂಡ ಆಕ್ಟಿವೇಟ್ ಮಾಡ್ಕೋಬೋದಾ ಅಂತ ನಾನು ಈ ವಿಡಿಯೋದಲ್ಲಿ ಆನ್ಲೈನಲ್ಲಿ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇ ಪಿ ಎಫ್ ಒ ಹೋಮ್ ಪೇಜ್ಗೆ ಬಂದ ನಂತರ ಇಲ್ಲಿ ಕೆಳಗಡೆ ಆಕ್ಟಿವ್ ಯು ಎನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಅಲ್ಲಿ ಫಸ್ಟ್ ಕಾಲಮ್ ಮೇಲೆ ನಿಮ್ಮ ಯು ಎನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಹಾಗೆಯೇ ಕೆಳಗಡೆ ಕಾಲಮ್ ಮೇಲೆ ನೇಮ್ ಅನ್ನೋ ಕಾಲಮ್ಗೆ ನಿಮ್ಮ ಹೆಸರನ್ನ ಹಾಕಬೇಕಾಗತ್ತೆ. ಅದಷ್ಟನ್ನು ಹಾಕಿದ ನಂತರ ಅಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತು ಆ್ಯಸ್ ಇಟ್ ಈಸು ನೀವು ಪಿ ಎಫ್ಗೆ ಯಾವ ರೀತಿ ಕೊಟ್ಟಿರ್ತೀರೋ ಆ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಕ್ಯಾಲೆಂಡರ್ನಲ್ಲೇ ನೀವು ಈ ಥರ ಚೂಸ್ ಮಾಡಿಕೊಂಡು ನಂತರ ಕೆಳಗಡೆ ನಿಮ್ಮ ಫೋನ್ ನಂಬರು, ಅಂದರೆ ನೀವು ಇ ಪಿ ಎಫ್ಗೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ಅಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಆ ಕನ್ಸಲ್ಟ್ ಬಾಕ್ಸ್ನ ನೀವು ಕ್ಲಿಕ್ ಮಾಡಿ ಕೆಳಗಡೆ ಗೆಟ್ ಅಥೆಂಟಿಕೇಷನ್ ಪಿನ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಪಿ ಎಫ್ಗೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಅಲ್ಲಿ 4 ಡಿಜಿಟು ಕೂಡ ಶೋ ಮಾಡುತ್ತೆ. ನೀವು ಆ ಫೋನ್ ನಂಬರ್ನ ಹೊಂದಿರಬೇಕು. ಅಲ್ಲಿ ಬಂದಿರತಕ್ಕಂಥ ಒ ಟಿ ಪಿನ ಹಾಕಿ ವ್ಯಾಲಿಡೇಟ್ ಅಂತ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ, ಯುವರ್ ಯು ಎನ್ ನಂಬರ್ ಈಸ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ. ಇಲ್ಲಿಗೆ ನಿಮ್ಮ ಪಿ ಎಫ್ನ ಯು ಎನ್ ನಂಬರು ಆಕ್ಟಿವೇಟ್ ಆಯಿತು. ಇನ್ನು ಮುಂದಕ್ಕೆ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಫರ್ಗೆಟ್ ಪಾಸ್ವರ್ಡ್ನ ಮಾಡ್ಕೊಂಡು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕಂತ ಅದನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಹೋಮ್ ಪೇಜ್ಗೆ ಬಂದು ಅಲ್ಲಿ ನೀವು ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ನಿಮ್ಮ ಯು ಎ ನಂಬರು ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಮತ್ತೆ ಒಂದು ಪಾಪಪ್ ಈ ರೀತಿ ಬರುತ್ತೆ. ಅಲ್ಲಿ ನೇಮ್ ಕಾಲಮ್ ಮೇಲೆ ನಿಮ್ಮ ಹೆಸರು ಆ್ಯಸ್ ಇಟ್ ಈಸು ಪಿ ಎಫ್ ಅಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಆ ರೀತಿ ಹಾಕಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ನಿಮ್ಮ ಜೆಂಡರ್ನ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆದ ನಂತರ ಈ ರೀತಿ ನೆಕ್ಸ್ಟ್ ಒಂದು ಕಾಲಮ್ ಬರುತ್ತೆ. ಅಲ್ಲಿ ಕ್ಯಾಪ್ಸ ಮತ್ತು ನಿಮ್ಮ ಆಧಾರ್ ನಂಬರ್ನ ಹಾಕಿ ಮತ್ತೆ ಒಂದು ಸರಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡೀಟೇಲ್ಸ್ ವ್ಯಾಲಿಡೇಟೆಡ್ ಅಂತ ಗ್ರೀನಲ್ಲಿ ತೋರಿಸುತ್ತೆ. ಹಾಗೆಯೇ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಅಲ್ಲಿ ಆ ಬಾಕ್ಸ್ಗೆ ಹಾಕಿ ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡೀಟೇಲ್ಸ್ ವ್ಯಾಲಿಡೇಟೆಡ್ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಗ್ರೀನಲ್ಲಿ ಬಂದಿರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ನೀವು ಮತ್ತೆ ಒಂದು ಸರಿ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಒ ಟಿ ಪಿ ಬಂದಿಲ್ಲ ಅಂದರೆ ನೀವು ರೀಸೆಂಡ್ ಒ ಟಿ ಪಿ ಅಂತ ಮಾಡೋರು ಕೂಡ ಒ ಟಿ ಪಿ ಬರುತ್ತೆ. ಇವಾಗ ನಾನು ವೆರಿಫೈ ಮಾಡಿಕೊಂಡೆ. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ. ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ 2 ರೀತಿ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾನು ಕೊಟ್ಟಿದ್ದೀನಿ ಎಕ್ಸಾಂಪಲು, ಆ ರೀತಿ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಚೇಂಜರ್ ಸಕ್ಸಸ್ಫುಲಿ ಕ್ಲಿಕ್ ಕೇರ್ ಟು ಲಾಗಿನ್ ಅಂತ ಬರುತ್ತೆ. ನೀವು ಹೋಮ್ ಪೇಜ್ಗೆ ಬರಬೇಕು. ಇಲ್ಲಿ ನಾನು ನಿಮಗೆ ಲಾಗಿನ್ ಮಾಡೋ ಕೂಡ ತೋರಿಸ್ತಾ ಇದ್ದೀನಿ. ಯು ಎ ನಂಬರು ಕ್ರಿಯೇಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಅಲ್ಲಿ ನೀವು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ, ಒ ಟಿ ಪಿ ಮತ್ತು ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಇ ಪಿ ಎಫ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಷ್ಟು ಓಪನ್ ಆಯಿತು ಅಂದರೆ ನೀವು ಕ್ಲೈಮ್ ಕೂಡ ಮಾಡ್ಬೋದು. ಹಾಗೆಯೇ ನಿಮ್ದು ಏನಾರು ಡೀಟೇಲ್ಸ್ ಏನಾರು ಮಿಸ್ ಮ್ಯಾಚ್ ಇತ್ತು ಅಂದರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಬೋದು. ಹಾಗೆಯೇ ಪಾಸ್ಬುಕ್ ಕೂಡ ಚೆಕ್ ಮಾಡ್ಕೋಬೋದು. ಹಾಗೆಯೇ ನಿಮ್ಮದು KYC ಆಗಿಲ್ಲ ಅಂದರೆ ಪಾನ್ ಕಾರ್ಡ್ ಏನಾದ್ರು ಲಿಂಕ್ ಆಗಿಲ್ಲ ಅಂದರೆ ಅದನ್ನು ಕೂಡ ಮಾಡ್ಬೋದು. ಮತ್ತು ಆನ್ಲೈನ್ ಸರ್ವಿಸ್ಗೆ ಬಂದು ನೀವು ಕ್ಲೈಮ್ ಫಾರಮ್ ಕೂಡ ಓಪನ್ ಮಾಡ್ಕೋಬೋದು. ಈ ರೀತಿ ಓಪನ್ ಆಗುತ್ತೆ. ಹೀಗೆ ಎಲ್ಲ ಡೀಟೇಲ್ಸು ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿ ನಿಮ್ಮದು ನಾಟ್ ಆಕ್ಟಿವ್ ಆಗಿರ್ತಕ್ಕಂಥ ಯು ಎ ನಂಬರ್ನ ಆಕ್ಟಿವ್ ಮಾಡಿಕೊಂಡು ಕ್ಲೈಮ್ಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.